ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಿರೋ ಸ್ಪರ್ಧಿಗಳು ಯಾರು ಗೊತ್ತಾ? ಹೊರಗಡೆ ಬಹಳ ಟ್ರೋಲ್ಸ್ ಅಂತ ನಡೀತಾ ಇರುತ್ತೆ. ನಿಮ್ಗೆ ಯಾರ್ಯಾರು ಯಾವ ತರ ಇಮೇಜ್ ಇರ್ಬೋದು? ಏ ದೋಸ್ತ ಏನೋ ಕೇಳೋಲ್ತಪ್ಪ. ಕೇಳೋದಿಲ್ಲ ಯಾಕೆ, ಏನ್ ಕಾಣಿಸ್ತಾ ಉಂಟು ಸುಮ್ಮ ನೋಡುವ. ಗೌತಮಿ ಅಭಿಷೇಕ್ ನ ಇಣುಕಿ ನೋಡಿದ ಧನು, ಹನುಗೆ ಕಿಚ್ಚ ಕೊಟ್ರು ಕಚಗುಳಿ. ಏನ್ ನೋಡೋ ಕ್ಯೂರಿಯಾಸಿಟಿ ಇತ್ತು. ಕೇಕ್ ತಿನ್ಸಾಕತ್ತಿದ್ರಲ್ರಿ ಅದನ್ನ ನೋಡಾಕತ್ತೀವಿ ಸರ್. ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಸರ್ 3 ತಿಂಗಳು ಆಗಿತ್ತಲ್ಲ ಸರ್. ಬಾದ್ಶಾ ಮಾತಿಗೆ ಬಿದ್ದು ಬಿದ್ದು ನಕ್ಕ ಮನೆ ಮಂದಿ. ಸೂಪರ್ ಸಂಡೇ ಸಖತ್ ಖುಷಿ. ಇಬ್ರು ಇಣಕ್ ನೋಡ್ಬೇಕಾರೆ ಏನಾದ್ರೂ ಕಂಟೆಂಟ್ ಸಿಕ್ಬಿಟ್ಟಿತ್ತು ಅನ್ಕೊಳ್ಳೋಣ. ಏನ್ ಮಾಡ್ತಾ ಇದ್ರಿ? ಅದನ್ನೇ ರಿವೈಂಡ್ ಮಾಡಿ ಯೋಚನೆ ಮಾಡ್ತೀವಿ. ಶನಿವಾರದ ಎಪಿಸೋಡ್ ನಲ್ಲಿ ಕೋಪಗೊಂಡು ಮನೆಯಿಂದ ಹೊರ ಹೋಗಿದ್ದ ಕಿಚ್ಚ ಸುದೀಪ್ ಭಾನುವಾರದ ಸಂಚಿಕೆಯಲ್ಲಿ ಸಖತ್ ಖುಷಿಯಾಗಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆಲ್ಲಾ ಟ್ರೋಲ್ ಮಾಡ್ತಿದ್ದಾರೆ ಅನ್ನೋದನ್ನ ಎಲ್ರಿಗೂ ಮನವರಿಕೆ ಮಾಡಿದ್ದಾರೆ. ಅಲ್ಲದೆ ಬಿಗ್ ಬಾಸ್ ಫ್ರೆಂಡ್ಸ್ ಧನ್ರಾಜ್ ಹಾಗೂ ಹನುಮಂತು ಇಣುಕಿ ನೋಡಿದ್ದರ ಬಗ್ಗೆ ಕಿಚ್ಚ ಫುಲ್ ತಮಾಷೆ ಮಾಡಿದ್ದಾರೆ. ಹೊರಗಡೆ ಬಹಳ ಟ್ರೋಲ್ಸ್ ಅಂತ ನಡೀತಾ ಇರುತ್ತೆ. ನಿಮ್ಗೆ ಯಾರ್ಯಾರು ಯಾವ ತರ ಇಮೇಜ್ ಇರ್ಬೋದು? ಏ ದೋಸ್ತ ಏನೋ ಕೇಳೋಲ್ತಪ್ಪ. ಕೇಳೋದಿಲ್ಲ ಯಾಕೆ, ಏನ್ ಕಾಣಿಸ್ತಾ ಉಂಟು ಸುಮ್ಮ ನೋಡುವ. ಬಾದ್ಶಾ ಸುದೀಪ್ ಜೊತೆ ಸೂಪರ್ ಸಂಡೇ ಸ್ಪೆಷಲ್ ಟಾಕ್ ನ ಪ್ರೋಮೋ ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಕಿಚ್ಚನ ಮಾತುಗಳಿಗೆ ಮನೆ ಸದಸ್ಯರೆಲ್ಲ ನಕ್ಕೂ ಸುಸ್ತಾಗಿದ್ದಾರೆ. ಹೊರಗಡೆ ಟ್ರೋಲ್ ಅಂತ ನಡೀತಾ ಇರುತ್ತೆ. ನಿಮಗೆ ಯಾವ ತರ ಇಮೇಜ್ ಇರಬಹುದು ಅಂತ ಸುದೀಪ್ ಪ್ರಶ್ನಿಸಿದ್ದಾರೆ. ವಿಡಿಯೋಗಳನ್ನು ಕೂಡ ಪ್ಲೇ ಮಾಡಿಸಿದ್ದಾರೆ. ಹೊರಗಡೆ ಬಹಳ ಟ್ರೋಲ್ಸ್ ಅಂತ ನಡೀತಾ ಇರುತ್ತೆ. ನಿಮ್ಗೆ ಯಾರ್ಯಾರು ಯಾವ ತರ ಇಮೇಜ್ ಇರ್ಬೋದು? ಏ ದೋಸ್ತ ಏನೋ ಕೇಳೋಲ್ತಪ್ಪ. ಕೇಳೋದಿಲ್ಲ ಯಾಕೆ, ಏನ್ ಕಾಣಿಸ್ತಾ ಉಂಟು ಸುಮ್ಮ ನೋಡುವ. ಗೌತಮಿ ಜಾಧವ್ರನ್ನ ಮಾತನಾಡಿಸಲು ಗಂಡ ಅಭಿಷೇಕ್ ಅವರು ಬಂದಾಗ ಇಬ್ಬರು ಬೇರೆ ರೂಮ್ಗೆ ಹೋಗಿ ಒಬ್ಬರಿಗೊಬ್ಬರು ಕೇಕ್ ತಿನ್ನಿಸ್ತಿದ್ರು. ಈ ವೇಳೆ ರೂಮ್ ಹೊರಗಡೆಯಿಂದ ಹನುಮಂತು ಧನ್ರಾಜ್ ಇಣುಕಿ ನೋಡ್ತಿದ್ರು. ಇದು ಸದ್ಯ ಎಲ್ಲಾ ಕಡೆ ವೈರಲ್ ಆಗಿದೆ. ಇದರ ಬಗ್ಗೆ ಪ್ರಶ್ನೆ ಮಾಡಿರುವ ಸುದೀಪ್ ಅವರು, ನಿಮಗೆ ಏನ್ ನೋಡುವ ಕ್ಯೂರಿಯಾಸಿಟಿ ಇತ್ತು ಎಂದಿದ್ದಾರೆ. ಇದಕ್ಕೆ ಹನುಮಂತು, ಕೇಕ್ ತಿನ್ನಿಸ್ತಿದ್ರಲ್ಲ ಅದನ್ನ ನೋಡ್ತಾ ಇದ್ವಿ ಸರ್ ಎಂದಿದ್ದಾರೆ. ಏನ್ ನೋಡೋ ಕ್ಯೂರಿಯಾಸಿಟಿ ಇತ್ತು. ಕೇಕ್ ತಿನ್ಸಾಕತ್ತಿದ್ರಲ್ರಿ ಅದನ್ನ ನೋಡಾಕತ್ತೀವಿ ಸರ್. ಮತ್ತೆ ಪ್ರಶ್ನೆ ಮಾಡಿದ ಸುದೀಪ್ ಅವರು, ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಧನ್ರಾಜ್ ಅಂತ ಕೇಳಿದಾಗ 3 ತಿಂಗಳು ಆಯ್ತಲ್ಲ ಸಾರ್ ಎನ್ನುತ್ತಿದ್ದಂತೆ ಎಲ್ಲರೂ ನಕ್ಕಿದ್ದಾರೆ. ಒಂದು ವೇಳೆ ನೀವಿಬ್ಬರು ನೋಡುವಾಗ ಏನಾದ್ರೂ ಕಂಟೆಂಟ್ ಸಿಕ್ಕಿದ್ರೆ ಏನ್ ಮಾಡ್ತಿದ್ರಿ ಅಂತ ಕಿಚ್ಚ ಪ್ರಶ್ನೆ ಮಾಡ್ತಿದ್ದಂತೆ ಅದನ್ನೇ ರಿವೈಂಡ್ ಮಾಡಿ ಮನಸ್ಸಲ್ಲೇ ಯೋಚನೆ ಮಾಡ್ತಿದ್ದೆ ಎಂದು ಹೇಳಿ ಎಲ್ಲರನ್ನೂ ಧನ್ರಾಜ್ ನಗಿಸಿದ್ದಾರೆ. ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ? ಸರ್ 3 ತಿಂಗಳು ಆಗಿತ್ತಲ್ಲ ಸರ್. ನೀವಿಬ್ರು ಇಣಕ್ ನೋಡ್ಬೇಕಾರೆ ಏನಾದ್ರೂ ಕಂಟೆಂಟ್ ಸಿಕ್ಬಿಟ್ಟಿತ್ತು ಅನ್ಕೊಳ್ಳೋಣ. ಏನ್ ಮಾಡ್ತಾ ಇದ್ರಿ? ಅದನ್ನೇ ರಿವೈಂಡ್ ಮಾಡಿ ಯೋಚನೆ ಮಾಡ್ತೀವಿ.